ನಮಸ್ತೆ ಫ್ರೆಂಡ್ಸ್. ಇವಾಗ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ರಾಜೇಂದ್ರಣ್ಣನವರ ಒಂದು ಹಾಬಿಯ ಜರ್ನಿನ ನೀವೆಲ್ಲ ಕೇಳಿದ್ರಿ. ಅವರು ತುಂಬ ಸರಳತೆಯಾಗಿ ಆಮೇಲೆ ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದ ನಂತರ ಒಂದು ಗುರು ಆಮೇಲೆ ಒಂದು ಶಿಷ್ಯ ಯಾವ ರೀತಿ ಇರಬೇಕು, ಶೋಕಿ ಕಲಿಬೇಕಂದ್ರೆ ಎಷ್ಟು ಕಷ್ಟ ಇದೆ ಅನ್ನೋದನ್ನು ತುಂಬ ಕೂಲಂಕುಷವಾಗಿ ಹೇಳಿದ್ದಾರೆ. ಅಷ್ಟು ಈಸಿಯಾಗಿ 30 ನಿಮಿಷದಲ್ಲಿ ಅಕ್ಕಿ ಗರಿ ನೋಡಿ ಆಮೇಲೆ ಕಣ್ಣು ನೋಡಿ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಆ ಶೋಕಿಗೆ ಬೆಲೆ ಇರೋದಿಲ್ಲ. ಯಾಕಂದರೆ ಇವರು ಅಷ್ಟು ಕಷ್ಟಪಟ್ಟು ಆ ಶೋಕಿನ ಕಲಿಯೋದಕ್ಕೋಸ್ಕರ ಇಲ್ಲಿಂದ ವೇಲೂರಿಗೆ ಹೋಗಿ ಎಷ್ಟು ದಾವಡಿಗಳು ಬದಲಾಯಿಸಿದ್ದೀನಿ, ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದನ್ನು ಯಾರಿಗೆ ಅರ್ಥ ಆಗಿರಲ್ಲ ಅವರು ಇದೊಂದು ವೇಸ್ಟ್ ವಿಡಿಯೋ ಹಾಗೆ ಹೀಗೆ ಅಂತೆಲ್ಲ ತಿಳ್ಕೊಂಡಿರ್ತೀರ. ಬಟ್ ನನಗಂತೂ ತುಂಬ ಅರ್ಥ ಆಯಿತು. ಏನಂದರೆ ಈ ಶೋಕಿ ಕಲಿಯೋದು ಎಷ್ಟು ಕಷ್ಟ ಇದೆ, ಅದಕ್ಕೆ ಎಷ್ಟೆಷ್ಟು ಏನೇನು ತ್ಯಾಗ ಮಾಡಬೇಕು, ಏನೇನು ಸ್ಯಾಕ್ರಿಫೈಸ್ ಮಾಡಬೇಕು ಅಂತೆಲ್ಲ ಅಣ್ಣ ಅವರು ತುಂಬ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಅವರು ಗುರುಗಳ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರು. ಇವಾಗ ಅಣ್ಣ ನಮಸ್ತೆ, ಸಾರಿ ನಾನೇ ಮಾತಾಡ್ಬಿಟ್ಟೆ. ಮಾತಾಡಿ, ಅದರಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಒಂದು ಶೋಕಿನ ಅಷ್ಟು 30 ನಿಮಿಷದಲ್ಲಿ ಕಲಿಯೋಕ್ಕಾಗಲ್ಲ, ಅದಕ್ಕೆ ಲೈಫ್ ಲಾಂಗ್ ಒಂದು ತ್ಯಾಗ ಅನ್ನೋದಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ. ಈಗ ಒಂದು ಶಿಷ್ಯನ ಬಳಿ ಗುರು ಏನನ್ನ ಎದುರು ನೋಡ್ಬೇಕಣ್ಣ, ಗುರುವಿನ ಬಗ್ಗೆ ಹೇಳಿದ್ರಿ. ಈಗ ನೀವು ಶಿಷ್ಯ ಅಂದ್ಕೊಳ್ಳಿ, ನಿಮ್ಮ ಗುರುಗಳೇ ಆಗಲಿ ಇಲ್ಲ ಯಾರೇ ಆಗಲಿ, ಒಬ್ಬ ಶಿಷ್ಯನ ಗುರು ಏನು ಎದುರು ನೋಡ್ತಾರೆ? ಶಿಷ್ಯನ ಬಳಿ ಗುರು ಎದುರು ನೋಡಬೇಕು ಅನ್ನೋ ವಿಷಯ ತುಂಬಾ ಅಮೂಲ್ಯವಾದ ಪ್ರಶ್ನೆ, ತುಂಬಾ ಒಳ್ಳೆ ಪ್ರಶ್ನೆನೇ. ಇದು ಒಂದು ಗುರು ಉತ್ತರ ಕೊಡ್ಬೇಕಾಗಿರೋದು. ಇವಾಗ ನನ್ನೇ ಶಿಷ್ಯ ಅಂದ್ಕೊಳ್ಳಿ, ಗುರು ಅಲ್ವೇ, ಆದ್ರೂ ಇದಕ್ಕೆ ನನಗೆ ಆದ ತೋಚಿದ್ದ ರೀತಿಯಲ್ಲಿ ಉತ್ತರ ಕೊಡ್ತೀನಿ ಅಷ್ಟೇ. ಓಕೆ. ಒಂದು ಗುರು ಒಂದು ಶಿಷ್ಯನ ಬಳಿ ಏನನ್ನು ಎದುರು ನೋಡಬೇಕು ಅಂತ ನಿಮ್ಮ ಪ್ರಶ್ನೆ ಆಗಿದೆ. ಹೌದು, ಇದು ಅಮೂಲ್ಯವಾದ ಪ್ರಶ್ನೆ ಆಗಿದೆ. ಒಂದು ಗುರು ಶಿಷ್ಯನ ಬಳಿ ಡಬ್ಬು ಪಣಂ ಪಣಂ ಓಕೆ, ಇದನ್ನು ಎದುರು ನೋಡಬೇಕಾ, ಅಥವಾ ಆ ಶಿಷ್ಯನ ಬಳಿ ಮುಗ್ಧತೆ ಇದೆಯಾ? ಮುಗ್ಧತೆ ಅಂದ್ರೆ ಒಂದು ಪ್ರೈಮರಿ ಮಕ್ಕಳಿಗೆ ಏನು ಗೊತ್ತಿರಲ್ಲ, ಝೀರೋ ಕ್ಯಾಂಡಲ್ ಆಗಿದ್ದಾರೆ. ಏನ್ ಹೇಳ್ಕೊಟ್ರೇನು, ಹೇಳ್ಕೊಟ್ರೆ ಕಲ್ತ್ಕೊಂತಾರೆ, ಬಿ ಹೇಳಿದ್ರೆ ಬಿಗೆ ಕಲ್ತ್ಕೊಂತಾರೆ. ಅವ್ರವ್ರ ಗುರುಗಳ ಹತ್ರ ಏನೇನಿದೆಯೋ ಅದನ್ನ ಕಲ್ತ್ಕೊಂತಾರೆ. ಅಲ್ಲಿಗೆ ಒಂದು ಮಗು ಹತ್ರ ಆ ಮುಗ್ಧತೆ ಇರೋದ್ರಿಂದ ಝೀರೋ ಕ್ಯಾಂಡಲ್, ಮುಗ್ಧತೆ ಏನಂದ್ರೆ ಏನಿಲ್ಲ, ಶೂನ್ಯ ಸ್ಥಿತಿಯಲ್ಲಿದೆ ಅಂತ ಅವಾಗ ಕಲ್ತ್ಕೊಳ್ಳುತ್ತೆ ಅದು. ಹಂಗೆ ಕಲಿಯವರು ಈ ಚಿಕ್ಕ ವಯಸ್ಸಿಂದ ಕೊನೆಯ ವಯಸ್ಸುವರೆಗೂ ಯಾವ ಹಂತದಲ್ಲಿ ಬೇಕಾದ್ರೂ ಇರಬಹುದು. ಅಲ್ಲಿ ಮುಗ್ಧತೆ ಇದ್ರೆ ಸಲೀಸಕ್ಕೆ ಕಲ್ತ್ಕೊಂಡ್ಬಿಡ್ಬೋದು. ಅವರ ಹತ್ರ ಗುರುಗಳ ಹತ್ರ, ಆ ಗುರುಗಳ ಹತ್ರ ಪರ್ಟಿಕ್ಯುಲರ್ ಅವ್ರವ್ರ ಗುರುಗಳ ಹತ್ರ ಏನೇನಿದೆಯೋ ಅದನ್ನು ಕಲ್ತ್ಕೋಬಹುದು. ಅದು ಏನಾದ್ರೂ ಆಗಿರ್ಬೋದು. ಒಂದು ಅಕ್ಕಿ ಸಾಕೋದ್ರಿಂದ ಹಿಡ್ದು, ಒಂದು ಅಕ್ಕಿ ಕಲೆಕ್ಷನ್ ಇಂದ ಹಿಡಿದು, ಒಂದು ಆರ್ಸೋ ವರ್ಗದಿಂದ ಹಿಡಿದು, ಒಂದು ಮರಿಗಳು ಮಾಡಿಸಿ ಅದನ್ನ ಒಂದು ಏಜಿಗೆ ತಗೊಂಡು ಬರೋ ಅಂತ ಬಿಲ್ಟಪ್ ಇರ್ಬೋದು. ಹಿಂಗ ಹಲವಾರು ಸ್ಥಿತಿಗಳು ಇವು, ಒಂದಲ್ಲ ಪಾರಳಕ್ಕಿನಲ್ಲಿ. ಉದಾಹರಣೆಗೆ ಹೇಳೋದಾದ್ರೆ, ಕೆಲವ್ರನ್ನ ನೋಡಿದ್ದೀನಿ, 700 ಅಕ್ಕಿ, ಆಶೆ ಅವ್ರು ನೋಡಿದ್ರೆ ಬ್ಯೂಟಿಫುಲ್ ಅಕ್ಕಿ, ಕ್ವಾಲಿಟಿ ಆಫ್ ಬರ್ಡ್ಗಳು ಬಿಟ್ಟಿದ್ದಾರೆ. ಕಲೆಕ್ಷನ್ ಸಲೀಸಲ್ಲ, 700 ಅಕ್ಕಿ ಸಾಕೋದು ಸಲೀಸಲ್ಲ. ಕೆಲವರು ಸಾಕಿದ್ದಾರೆ, 700 ಅಕ್ಕಿ ಸಾಕಿದ್ದಾರೆ, 1000 ಅಕ್ಕಿ ಸಾಕಿದ್ದಾರೆ. ಒಂದ್ ಕಡೆ ಹೋಗಿದ್ದೆ ಲಾಲ್ಬಾಗ್ ಹತ್ರ, ಏನಣ್ಣ ನೀವು ನೋಡ್ತೀರಾ ಅಂತ ಕೇಳಿದ್ರು. ಏನ್ ಪೌಳಕ್ಕಿ ನೋಡ್ತೀನಿ ಅಂದೆ. ಅಲ್ಲ ಅಣ್ಣ, ಯಾವ ಜಾತಿ ನೋಡ್ತೀಯ ಅಂದ್ರು. ಇದೇನಪ್ಪ, ಇದು ಯಾವ ಜಾತಿ?
ನನಗೆ ಡೌಟ್ ಆಯ್ತು, ಯಾವ ಜಾತಿ ಬೇಕಾದ್ ನೋಡ್ತೀನಿ ಅನ್ಬಿಟ್ಟೆ. ಅವ ಅಲ್ಲಣ್ಣ, ರೇಗ್ದಾರ್ ನೋಡ್ತೀರಾ, ಗುಲ್ದಾರ್ ನೋಡ್ತೀರಾ, ದುಮ್ಮ ನೋಡ್ತೀರಾ ಅಂದ್ರು. ಯಾವ್ದು ಬಿಡಪ್ಪ ಅಂದೆ. ರೇಗ್ದಾರ ಬಿಟ್ರು 40, ಅದೇ ಬಣ್ಣ, ಒಂದೇ ಬಣ್ಣದಲ್ಲಿ 40. ಕಲೆಕ್ಷನ್ ಸಲೀಸಾ? ಅವ್ನು ಕಲೆಕ್ಷನ್ ಮಾಡೋದಕ್ಕೆ ಬರುತ್ತೆ. ಬೋರಿ ಬಿಡ್ತಾನೆ, 40 ಬಿಡ್ತಾನೆ, ಶಬ್ದ ಬಿಡ್ತಾನೆ, 40 ಬಿಡ್ತಾನೆ. ಅಷ್ಟು ಕಲೆಕ್ಷನ್, ಅಷ್ಟು ದುಡ್ಡು ಖರ್ಚು ಮಾಡಿ ಎಲ್ಲ ಮಾಡಿ ಅವನು ಶೇಖರಣೆ ಮಾಡಿದ್ದಾನೆ. ಅದು ಸಲೀಸಾದ ವಿಷಯ ಅಲ್ಲ. ದುಡ್ಡಿದ್ರುವೆ ಮನಸ್ಸು ಇರಬೇಕು, ಶೇಖರಣೆ ಮಾಡಬೇಕು. ಅಯ್ಯೋ 1000 ಅಕ್ಕಿಗೆ ಮೇವು ಹಾಕುವಂತೆ ಕರುಣೆಯ ಹೃದಯನೂ ಇರಬೇಕು. ಇವ್ರು ಯಾಕೆ ಮಡ್ಗವ್ರ ಅಂತ ಹೇಳಿದ್ರೆ, ಅದನ್ನ ಅವನ್ ಸಾಕೋದ್ರಿಂದಾನೆ, ಮರಿಗಳು ಮಾಡೋದ್ರಿಂದಾನೆ ಅವನು ಯಾರಿಗೋ ಕೊಡ್ತಾನೆ, ಎಲ್ಲೋ ಆಡುತ್ತೆ, ಎಲ್ಲೋ ವರ್ಗಾವಣೆ ಆಗ್ತದೆ, ಅಲ್ಲಿ ಹುಡ್ತದೆ, ಇನ್ನೊಂದ್ ಕಡೆ ಆಡ್ತದೆ, ಏನೋ ಕ್ರಿಯೆ ಆಗ್ತದ್ರಿ. ಇಲ್ಲಿ ಎಲ್ಲ ಅವನು ಇರಬೇಕು, ಕಲೆಕ್ಷನ್ ಅವರು ಇರಬೇಕು, ಸಾಕೋರು ಇರಬೇಕು. ಕಲೆಕ್ಷನ್ ಇಲ್ಲ ಅಂದ್ರೆ ಹೆಂಗೆ? ಅವನೆಲ್ಲಿಂದಾನು ಯಾವ್ದಾವ್ದೋ ಊರಿಂದ ಎಲ್ಲಾ ಬ್ರೀಡ್ಗಳನ್ನ ತರ್ತಾನೆ, ದುಡ್ಡು ಕೊಟ್ಟಿ 20,000, 50,000, 30,000, 40,000 ಹಿಂಗೆಲ್ಲ ಕೊಟ್ಟಿ ಕಲೆಕ್ಷನ್ ಮಾಡಿ ತಂದೆ ಅವನೇ ಎಲ್ಲ ಇಟ್ಕೊಂಡ್ಬಿಡ್ತಾನ. ಯಾವತ್ತಿದ್ರೂ ಕೊಡ್ಲೇಬೇಕಾಗ್ತದೆ. ಕೊಡ್ತಾನೆ, ಅವನಿಗೆ ಮನ್ಸಿಗೆ ಹಿಡಿಸ್ತಾವ್ರಿಗೆ ಕೊಡಿಸ್ತಾನೆ. ಹಿಂಗಾಗಿದ್ರೆ ಅವನೇ ಇರಬೇಕು. ಆಮೇಲೆ ನೋಡಿದ್ರೆ ಮರಿ ಸಾಕವ್ರುಗಳು ಇಟ್ಕೊಳ್ಳಿ. ಆ ಸಾಕವ್ರನ್ನ ನೋಡಿದ್ರೆ, ಉದಾಹರಣೆಗೆ ಹೇಳೋದಾದ್ರೆ, ಮಾಗಡಿ ರಾಜ ಅಂತಿದ್ರು. ರಾಜ ಅಂತ ಯಶವಂತಪುರದಲ್ಲಿದ್ರು, ಈಗ ಅಲ್ಲಿ ಆ ಕಡೆ ಹೋಗಿದ್ದಾರೆ, ಹೆಸರುಘಟ್ಟ ಕಡೆ. ಅವ್ರ ಮನೆಗೆ ನಾನು ಕುಂತ್ಕೊಂಡು ನೋಡ್ತಾ ಇದ್ದಿದ್ದೆ, ಮರಿ ಸಾಕೋದೆ. ನನಗ್ ಬರಲ್ಲ ಅದು, ಆ ಕಲೆ ನನ್ನಲ್ಲಿಲ್ಲ. ಅವನ ಹತ್ರ ಕಲಿಬೇಕು. ಎಷ್ಟು ರಾಗಿ ಹಾಕ್ಬೇಕು, ಎಷ್ಟು ಫೀಡ್ ಹಾಕ್ಬೇಕು, ಎಷ್ಟು ನೀರು ಹಾಕ್ಬೇಕು, ಅದೊಂಚೂರು ಹೆಚ್ಚು ಕಮ್ಮಿ ಆದ್ರೂ ಅವನೇನೋ ಚಿಂತನೆ ಮಾಡೋ ತರ ಆಡೋನು, ಪರ್ಫೆಕ್ಟಾಗಿ ಸಾಕೋನು. ಹಾಗಾದ್ರೆ ಅದು ಒಂದು ವಿದ್ಯೆ ಇಲ್ವಾ? ಅದುವೇ ಒಂದು ವಿದ್ಯೆ. ಎಲ್ಲರಿಗೂ ಸಾಕಕ್ ಬರಲ್ವಾ? ಎಳೆ ಮರಿ ಕೊಟ್ರೆ ಸಾಕ್ತಾರಲ್ಲ ಅವರು. ನಮ್ಮ ಕೈಯಲ್ಲಿ ಎಳೆ ಮರಿ ಕೊಟ್ರೆ ಸಾಯಿಸ್ಬಿಡ್ತೀವಲ್ಲ. ಕರುಣೆಯ ಹೃದಯ ಇದ್ರೇನು ಕಸುಬು ಗೊತ್ತಿರ್ಬೇಕು, ಕಸುಬನ್ನ ಕಲ್ತಿರ್ಬೇಕು. ಕರೆಕ್ಟ್. ಕಲ್ತೇ ಇಲ್ಲ ಅಂದ್ರೆ ಕರುಣೆಯ ಹೃದಯ ಇಟ್ಕೊಂಡು ಮಾತ್ರ ಏನ್ ಮಾಡ್ತೀಯ? ಮೊದಲು ಕರುಣೆಯ ಹೃದಯ ಇರಬೇಕು, ಅದು ತಂತಾನೇ ಬರುತ್ತೆ. ಕರುಣೆಯ ಹೃದಯ ಇಲ್ಲದೆ ಇರೋರ್ಗಲ್ಲ, ಅದು ತಂತಾನೆ ಹೆಂಗ್ ಬರುತ್ತೆ? ಸಾಕೋದು ತಾಯಿತನ ಇರ್ಬೇಕು ಅವರಲ್ಲಿ, ಅವ್ರಿಗಿದೆ. ಅದೇ ತರ ಆಡ್ಸೋರಿದ್ದವ್ರು ಎಷ್ಟೋ ಜನ ಹೇಳ್ಬೋದು. ಉದಾಹರಣೆಗೆ ಏನ್ ಆಡಿಸ್ತಾರೆ ಈ ಕಾಲದಲ್ಲಿ? 10 ಅವರ್ 11 ಅವರ್ ಹೋಯ್ತು, 12 ಅವರ್ ಹೋಯ್ತು, 13 ಅವರ್ 13 ಅವರ್ಗೂ ಹೊಂಟಾಯ್ತು. ಹೌದು. ಅವನು ನೋಡಿ ಇನ್ನೊಬ್ಬನ ನೋಡಿ ಇನ್ನೊಬ್ಬ ಇನ್ಸ್ಪಿರೇಷನ್ ಆಗುತ್ತೆ ಇದರಲ್ಲಿ. ನಾನು ಆಡಿಸ್ಬೇಕು, ನಾನು ಮಾಡಬೇಕು ಅಂತ. ಹಾಗಾದ್ರೆ ಇಲ್ಲಿ ಎಲ್ಲಾರು ಆರ್ಸಕ್ಕಾಗುತ್ತಾ? ಕ್ವಶನ್ ಮಾರ್ಕ್. ಹಾಗಲ್ಲ. ಅವನು ಅದನ್ನ ಕಲ್ತಿದ್ದಾನೆ, ಆರ್ಸೋದು ಹೆಂಗೆ ಅಂತ ಅವನಿಗೆ ಗೊತ್ತು, ಅದನ್ನ ಕಲ್ತಿದ್ದಾನೆ, ಅವನು ಆರಿಸ್ತಾನೆ. ಇನ್ನೊಬ್ಬ ಕಲ್ತಿದ್ದಾನೆ, ಏನು ಹಾಕೋದು, ಅವನು ಆರಿಸ್ತಾನೆ. ಅದಿರಬಾರ್ದು ಇದು ಇರಬಾರ್ದು ಅಂತಾನು ನಾನು ಹೇಳಲ್ಲ, ಕಾಲವೇ ನಿರ್ಣಯಿಸ್ತದೆ ಅದನ್ನ. ಒಂದು ದಿನ ಬರುತ್ತೆ ಕಾಲ, ಈ ಶೋಕಿನಲ್ಲ ಅವರೇ ಕ್ರಿಯೇಷನ್ ಮಾಡಿ ಅದನ್ನ ಹೆಂಗ್ ಕಟ್ ಮಾಡಬೇಕು, ಬೇಕಾ ಬೇಡವಾ ಅನ್ನೋದು ಆ ಕಾಲ, ಆ ಶೋಕಿ ಜನಗಳೇ ತೀರ್ಮಾನ ಮಾಡಿ ಅದನ್ನ ನಿರ್ಣಯಿಸೋದು. ಅದನ್ನ ಅದು ಈಗಾಗದೆ ಇರ್ಬೋದು, ಇನ್ನೊಂದಿನ ಕಾಲ ಉತ್ತರ ಹೇಳುತ್ತೆ ಅದಕ್ಕೆ. ಅದು ತಪ್ಪು ರೈಟ್ ಅಂತಾನೆ ಹೇಳಲಿಕ್ಕಾಗಲ್ಲ. ಅದಿದೆ ನಿಮ್ಮ ಕಾನೂನಿನಲ್ಲಿ, ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ, ಅದು ನಡ್ಕೊಂಡು ಹೋಗ್ತಾ ಇದೆ. ಒಂದಿನ ರಿಸ್ಟ್ರಿಕ್ಷನ್ ಬರ್ಬೋದು, ಅದೆಲ್ಲ ಕಟ್ಟು ಆಗ್ಬೋದು. ಹಿಂಗೆ ಉದಾಹರಣೆಗೆ ಹೇಳಕ್ ಹೋದ್ರೆ ವೆರೈಟಿ ಇದೆ, ವೆರೈಟಿ ಶೋಕ್ ಇದೆ, ವೆರೈಟಿ ತರ ಇದೆ. ಅಕ್ಕಿ ತರೋದಿಂದ ಹಿಡ್ದು, ಸಾಕೋದ್ರಿಂದ ಹಿಡ್ದು, ನೀಟ್ನೆಸ್ ಇಟ್ಕೊಳ್ಳೋದ್ರಿಂದ, ಮೆಡಿಸಿನ್ ತಿಳ್ಕೊಳ್ಳೋದ್ರಿಂದ ಹಿಡ್ದು, ನಿಮ್ಮಂಥವ್ರು ಇಲ್ಲ ಅಂದ್ರೆ
ಎಷ್ಟು ಹಕ್ಕಿಗಳು ಸಾಯೋದು. ಹಾಗಾದ್ರೆ ನೀವೊಂದು ಗುರು ಇಲ್ವಾ? ನಿಮ್ಮ ಹತ್ರ ಕಲಿಯೋ ವಿದ್ಯೆನೇ ಇಲ್ವಾ? ಇದನ್ನ ಕಲಿಯಕ್ ಹೋಗಲ್ಲ. ಹೆಂಗ ಆಡ್ಸೋದು ಅದ್ರಲ್ಲಿದ್ದಾರೆ. ಇದುವೇ ಒಂದು ವಿದ್ಯೆನೆ, ಇದನ್ನು ಕಲಿಬೇಕು. ಅಲ್ಲಿಗೆ ಇಲ್ಲಿ ಒಂದು ಶಿಷ್ಯನ ಹತ್ರ ಬಂದು ಗುರು ಏನನ್ನು ಎದುರು ನೋಡಬೇಕು ಅಂತ ನಿಮ್ಮ ಅಮೂಲ್ಯವಾದ ಪ್ರಶ್ನೆ ಏನು ಅಂದ್ರೆ, ಅದಕ್ಕೆ ಯಾವ ವಯಸ್ಸಲ್ಲಾದ್ರೂ ಇರ್ಬೋದು, ಮುಗ್ಧತೆಯ ಮನಸ್ಸಿನಿಂದ, ಝೀರೋ ಕ್ಯಾಂಡ್ಲಿಂದ, ತನಗೇನೂ ತಿಳಿದಿಲ್ಲ ಅನ್ನೋ ಭಾವನೆಯಿಂದ ಗುರುಗಳ ಹತ್ರ ಬಂದು ಸರೆಂಡರ್ ಆಗ್ಬೇಕು. ನಾನು ಅನ್ನೋದನ್ನ ಬಿಟ್ಟು ಬರಬೇಕು. ನಾನು ಅನ್ನೋದನ್ನ ಬಿಟ್ಟು ನೀನು ಅನ್ನೋದನ್ನ ಒಳಗಡೆ ತಗೊಂಡ್ರೆ, ನಾನು ಹೊರಗಡೆ ಕಳಿಸ್ಬಿಡ್ಬೇಕು. ಆ ನೀನು ಅನ್ನೋದನ್ನ ಒಳಗಡೆ ತಗೊಂಡ್ರೆ ಅವತ್ತಿಂದಾನೇ ಎಂಟ್ರಿ ಆಗ್ತಾ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ, ಆಡ್ಸಿದ ಮಾತ್ರಕ್ಕೆ ಇಲ್ಲಿ ನಾನು ಬಂದು ಕುಂತಿದೆ. ಇದು ನಿರಂತರವಾದದಲ್ಲ, ಶಾಶ್ವತವಾದದಲ್ಲ. 100% ಇಲ್ವಾ? ಇದಿರುತ್ತೆ, ಹೋಗುತ್ತೆ, ಇನ್ನೊಂದು ಬರ್ತದೆ, ಇನ್ನೊಂದು ಭಾವ ಬರ್ತಾನೆ. ಇವಾಗ 10 ಓವರ್ 8 ಓವರ್ ಆಡಿದ ಕಾಲಕ್ಕೆ ಕಷ್ಟವಾಗಿತ್ತು, ಈಗ 13ವರೆಗೆ ಬಂದ್ಬಿಡ್ತು. ಬೇರೆ ಪ್ರಾಂತ್ಯಗಳಲ್ಲೂ ಜಾಸ್ತಿ ಆಡಿಸ್ತಾ ಇದ್ದಾರೆ. ಹಂಗಿದೆ, ಇದು ರೆವಲ್ಯೂಷನ್ ಹೊಡಿತಾ ಇರ್ತದೆ. ಇಲ್ಲಿ ನಾನು ಅನ್ನೋದಿಲ್ಲ. ಮೇನ್ ಮುಖ್ಯವಾಗಿ ಏನು, ಶಿಷ್ಯ ಬಂದು ಮುಗ್ಧತೆ ಮನಸ್ಸಿನಿಂದ ಇದನ್ನ ಅವ್ರ ಹತ್ರ ಹೋಗಿ ಕಲಿಯೋಣ ಅನ್ನೋ ಭಾವನೆಯಿಂದ ಬಂದು ಕಲ್ತ್ರೆ ಏನಿದೆಯೋ ಅದು ಅವ್ರಿಗೆ ಸಿಗುತ್ತೆ, ಏನಿದೆಯೋ ಅದು ಸಿಗುತ್ತೆ. ಇದೇ ಗುರು ಶಿಷ್ಯನು ಸಂಬಂಧ, ಬೇಕಾಗಿರೋ ಸಂಬಂಧ. ಹಾಗಾದ್ರೆ ಇಲ್ಲಿ ಒಂದು ಗುರು ಶಿಷ್ಯನ ಹತ್ರ ಆ ಮುಗ್ಧತೆ ಎದ್ದು ಬಿಟ್ರೆ ಸಾಕಾ ಅಂತ ಹೇಳಿದ್ರೆ ಬರ್ತಾರೆ, ಏನೋ ಕತೆಗಳು ಹೊಡಿತಾರೆ, ಏನೋ ಹರಟೆ ಹೊಡಿತಾರೆ. ಒಬ್ಬರು ನೋಡಿದ್ರೆ ಒಬ್ಬರಿಗೆ ಇಷ್ಟ ಇಲ್ಲ. ಶಿಷ್ಯನಲ್ಲೇ ಅವನ್ನ ನೋಡಿದ್ರೆ ಇವನ್ಗಾಗಲ್ಲ, ಇವನ್ನ ನೋಡಿದ್ರೆ ಅವನ್ಗಾಗಲ್ಲ. ಇವ್ರು ಎಲ್ಲಿಂದ ಕಲಿತಾರೆ? ಅವ್ರು ಎಲ್ಲಾರು ಒಬ್ಬೊಬ್ರು ಮುಖದಲ್ಲಿ ಆ ಗುರುವಿನ ಮುಖವನ್ನೇ ಕಾಣಬೇಕು. ಅವಾಗ ಅವ್ರಿಗೆ ನೀನ್ ಬೇರೆ ನಾನ್ ಬೇರೆ ಅನ್ನೋ ಭೇದ ಭಾವನೆ ಬರಲ್ಲ, ಆಳ್ಸೋದು ಬರಲ್ಲ. ಬರ್ತಾರೆ, ಅವನೇನ್ ಬಿಟ್ಟ, ಇವನೇನ್ ಬಿಟ್ಟ, ಅವ್ರೇನ್ ಬಿಟ್ಟಿದ್ದಾರೆ, ಬರೀ ಮಾತಾಡ್ತಾರೆ. ಇದಲ್ಲ, ಏನ್ ಕಲಿಯಕ್ ಬಂದಿದ್ದೀರೋ ಅದನ್ನ ನೋಡ್ಬೇಕು, ಅದನ್ನ ಕಲ್ತ್ಕೊಂಡು ಹೋಗ್ಬೇಕು. ಎ ಇದೆಯೋ, ಬಿ ಇದೆಯೋ, ಸಿ ಇದೆಯೋ, ಎ ಬಿ ಸಿ ಇದೆಯೋ, ಎ ಬಿ ಸಿ ಕಲ್ತ್ಕೊಂಡು ಹೋಗ್ತಾ ಇರ್ರಿ. ಅದು ಬಿಟ್ಬಿಟ್ಟು ಅವನೇನ್ ಆಡ್ಸಿದ್ದಾನೆ, ಅವನ್ ಗೋಲಿ ಹಾಕ್ತಾನೆ, ಅದಾಗ್ತಾನೆ, ಇದೆಲ್ಲ ಭೇದ ಭಾವನೆಗಳು ನಿಮ್ಮಲ್ಲಿ ಬರ್ತಾ ಇದೆ ಅಂದ್ರೆ ಒಬ್ಬರ ಮುಖದಲ್ಲಿ ಒಬ್ಬರನ್ನ ನೋಡೋದು ಬಿಟ್ಟು ಅವ್ರ ಮುಖದಲ್ಲೂ ನಿಮ್ಮ ಗುರುವನ್ನೇ ನೋಡಿ, ಅವಾಗ ಆ ಭೇದ ಭಾವನೆ ಬರೋದಿಲ್ಲ. ಇದು ಮುಖ್ಯವಾಗಿ ಬೇಕಾಗಿರೋದು. ಒಂದು ಶಿಷ್ಯ ಗುರುಗೆ ಉದಾಹರಣೆ ಕೊಡೋದಾದ್ರೆ ಅನೇಕರಿದ್ದಾರೆ. ಹಿಂದಿನ ಕಾಲದಲ್ಲಂತೂ ತುಂಬಾ ಗೌರವ ಇತ್ತು ಗುರುಗಳು ಅಂದ್ರೆ. ಈಗೂ ತಮಿಳುನಾಡಲ್ಲಿ ವಿಪರೀತ ಇದ್ದಾರೆ. ವಾದ್ಯಾರ್ ಅಂದ್ರೆ ಅವ್ರ ವಾದ್ಯಾರ್ ಶಿಷ್ಯನಿಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಹಿಂದೆ ಇತ್ತು, ಈಗ ಅತೀ ಎತ್ತರಕ್ಕೆ ಶೋಕ್ ಬೆಳೀತಾ ಇರೋದ್ರಿಂದ ಇಲ್ಲಿ ಇನ್ನು ಮೇಲೂ ಗುರು ಶಿಷ್ಯರ ಬಾಂಧವ್ಯಗಳು ಅತಿ ಹೆಚ್ಚಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ಒಂದು ಉದಾಹರಣೆ ನಾನು ಎತ್ತಿ ಹೇಳ್ಬೇಕು ಅಂದ್ರೆ ರಾಮ್ ಪ್ರಸಾದ್ ಈಶ್ವರ್ ಗುರು ಶಿಷ್ಯರ ಬಾಂಧವ್ಯ ನೋಡಬೇಕು, ಅಷ್ಟು ಅಮೂಲ್ಯವಾಗಿದೆ. ಅವ್ರಿಗೆ ಇವಾಗ 80 ವರ್ಷ ಇರ್ಬೋದು, ನಾನು ನೋಡಿದಾಗ 20 ವರ್ಷದಲ್ಲಿ ನೋಡಿದ್ದು. ಈಗಲೂ ಅಷ್ಟೇ ಅನ್ಯೂನ್ಯತೆಯಿಂದ ಒಂದಾಗಿದ್ದಾರೆ. ಅವ್ರದ್ದು ಏನೇ ಕಷ್ಟ ಇರಲಿ,
ಸುಖ ಇರಲಿ ಹಂಚ್ಕೊಂಡು ಒಂದು ಗುರುಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಎಷ್ಟು ಗೌರವ ಕೊಡಬೇಕು. ಈ ಏಜಲ್ಲುವೆ ಈಶ್ವರ್ ಅವರು ಗುರುನ ಬಿಟ್ಕೊಟ್ಟಿಲ್ಲ, ರಾಮ್ ಪ್ರಸಾದ್ ಅವ್ರನ್ನ ಬಿಟ್ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ಉದಾಹರಣೆಗೆ ಹೇಳ್ಬೇಕಾದ್ರೆ ಮುಖ್ಯವಾಗಿ ಇವ್ರದೇ ಹೇಳ್ಬೇಕಾಗ್ತದೆ, ಅಷ್ಟು ಅಮೂಲ್ಯವಾಗಿದೆ. ಇನ್ನು ಕೆಲವ್ರ ಕಡೆ ಹೋಗ್ತಾರೆ, ಇದು ಹೇಳ್ಕೊಟ್ಟಿಲ್ಲ ಅದು ಹೇಳ್ಕೊಟ್ಟಿಲ್ಲ, ಹ್ಯಾಂಡ್ಲಿಂಗ್ ಅಂತಾರೆ. ಹ್ಯಾಂಡ್ಲಿಂಗ್ ಅನ್ನೋದು ಅಷ್ಟು ಸಲೀಸ ವಿಷಯ ಅಲ್ಲ. ಅಕ್ಕಿನ ಹ್ಯಾಂಡಲ್ ಮಾಡೋದು, ಹ್ಯಾಂಡ್ಲ್ ಮಾಡೋದಕ್ಕೆ 5 ವರ್ಷ ಅಲ್ಲ 15 ವರ್ಷದವರೆಗೂ ಗೊತ್ತಿಲ್ಲ. ಅದನ್ನ ಉದಾಹರಣೆ ಮುಖಾಂತರವಾಗಿ ಕೆಲವು ಹೇಳೋಣ ಅಂತಿದ್ದೀನಿ, ಅದಕ್ಕೆ ಸಮಯ ಬಂದ್ರೆ ಹೇಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ನಾನು ಹೇಳ್ತೀನಿ. ಈಗಲೂ ನಮ್ಮ ಹುಡುಗರು 2 ವರ್ಷ ನೋಡ್ತಾರೆ, 3 ವರ್ಷ ನೋಡ್ತಾರೆ, ಇನ್ನು ಹ್ಯಾಂಡ್ಲಿಂಗೇ ಬರ್ತಾ ಇಲ್ಲ. ಅಕ್ಕಿ 20 ವರ್ಷದ ಶೋಕ ಅವರಿದ್ದಾರೆ, 30 ವರ್ಷ ಶೋಕ. ಹ್ಯಾಂಡ್ಲಿಂಗ್ ಅಂತ ಹೇಳ್ಕೊಟ್ಟಾದ್ಮೇಲೆ 2 ವರ್ಷ 3 ವರ್ಷ ಬರಲ್ಲ. ಯಾತಕ್ಕೆ ಹೇಳ್ತೀನಿ ಅಂದ್ರೆ, ಹ್ಯಾಂಡ್ಲಿಂಗ್ ತುಂಬಾ ಪ್ರಾಮುಖ್ಯತೆ. ಅಂದ್ರೆ ಇವಾಗ ರಮೇಶ್ ಬಾಬು ಹ್ಯಾಂಡ್ಲಿಂಗ್ ಹೇಳ್ಕೊಡ್ತಾರೆ, ಅವ್ರು ತಪ್ಪಿಲ್ಲ ರೀ ಹೇಳಿರೋದು. ಹ್ಯಾಂಡ್ಲಿಂಗ್ ಮಾಡಕ್ಕೆ ಬರೋದಿಲ್ವೇ? ಇವ್ರಿಗೆಲ್ಲ ಕಂಪ್ಯೂಟರ್ ತರ ಅರ್ಜೆಂಟ್ ಬೇಕು ಜನಗಳಿಗೆ. ಒಂದೇ ಎಪಿಸೋಡ್ ಅಲ್ಲಿ ಎಲ್ಲ ಬಂದ್ಬಿಡುತ್ತೆ. ಹೆಂಗ್ ಬರುತ್ತೆ ಇದು? ತುಂಬಾ ಕಷ್ಟ. ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಏನೇನೋ ಬರುತ್ತೆ, ಚೇಂಜ್ ಬರುತ್ತೆ, ತಪ್ಪು ಬರುತ್ತೆ. ನೀನ್ ನೋಡೋದೆಲ್ಲ ತಪ್ಪಾಗೋಗ್ಬಿಡುತ್ತೆ, ನಿನಗೆ ನೋಡಕ್ಕೆ ಬರಲ್ಲ, ಅದು ನೋಡೇ ಇರಲ್ಲ ನಿನ್ ಲೈಫಲ್ಲಿ. ಅಂತ ವಿಷಯಗಳೆಲ್ಲ ಇದೆ, ಅದೆಲ್ಲ ನಿನಗೆ ಬಂದು ಸೇರೋದಿಲ್ಲ. ಹ್ಯಾಂಡ್ಲಿಂಗ್ ಮೊದಲು ಹ್ಯಾಂಡ್ಲಿಂಗ್ ಹಗುರವಾಗಿ ನೀಟಾಗಿ ಹಿಡ್ದಿಲ್ಲ ಅನ್ನೋ ರೀತಿ ಅಕ್ಕಿ ಹಿಡಿಬೇಕು. ಅಷ್ಟು ಹಗುರವಾಗಿ ಹ್ಯಾಂಡ್ಲಿಂಗ್ ಮಾಡ್ಬೇಕು. ಅಕ್ಕಿ ಫ್ರೀ ಆಗಿದೆ ಅಂತ ಫ್ರೀ ಆಗಿರ್ಬೇಕು, ಅದಕ್ಕೆ ಫೀಲ್ ಹಂಗಿರ್ಬೇಕು. ಆ ಫೀಲ್ ನಾವು ಕೊಡ್ಬೇಕು. ಅವಾಗ ಅದು ಒಂದೊಂದು ಕ್ರಿಯೆಯನ್ನು ತೋರ್ಸೋದಕ್ಕೆ ಶುರು ಆಗ್ತದೆ. ನೀನು ಹಾಕಿ ಟೈಟ್ ಮಾಡಿದ್ರೆ ನನ್ನ ಬಿಡು 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 ಅಂತದದು. ಬೇರೆ ಏನೋ ತೋರಿಸ್ತಾ, ಅದು ಬೇರೆ ಏನು ಶೆಟ್ಲೈನವ್ರಿಗೆ ಬೇರೆ ಆಗೋಗ್ಬಿಡುತ್ತದು. ನೋಡ್ತಾ ಇರೋರ್ಗೇನೋ ಬೇರೆ ಐಸೈನ್ ನೋಡೋರು ಅದಕ್ಕೆ ಅದನ್ನ ನೋಡ್ಬೋದು, ಹೆಂಗ ಅದ್ ನೋಡ್ಕೊಂಡ್ಬಿಡ್ಬೋದು. ಇಲ್ಲ ಅದು ಬಂದಾಗ ತೋರಿಸ್ತೀನಿ. ಉದಾಹರಣೆಗೆ ಹೇಳಿದ್ದೀನಿ, ಹ್ಯಾಂಡ್ಲಿಂಗ್ ಅನ್ನೋದು ತುಂಬಾ ಮುಖ್ಯ. ಅದರಲ್ಲಿ 2 ವ್ಯತ್ಯಾಸಗಳನ್ನ ತೋರಿಸ್ತೀನಿ. 2 ವ್ಯತ್ಯಾಸದಲ್ಲಿ ಒಂದು ವ್ಯತ್ಯಾಸಕ್ಕೂ ಇನ್ನೊಂದು ವ್ಯತ್ಯಾಸಕ್ಕೂ ಎಷ್ಟು ಅಜಗಜಾಂತರ ಡಿಫ್ರೆನ್ಸಿಯೇಷನ್ ಇದೆ ಅಂತ ನೋಡಿ. ಅದು ತುಂಬಾ ಸೂಕ್ಷ್ಮತಾಗಿ ನೀವು ನೋಡ್ಬೇಕಾಗ್ತದೆ. ಇಲ್ಲ ಅಂದ್ರೆ ಹ್ಯಾಂಡ್ಲಿಂಗ್ ತಪ್ಪು ಮಾಡಿದ್ರೆ ತಪ್ಪು ಬರುತ್ತೆ. ಆದ್ರಿಂದ ಈ ಗುರುಗೆ ಹತ್ರ ಕಲಿಯೋದು ಅನ್ನೋದು ಅಷ್ಟು ಸಲಿಸು ಅಲ್ಲ. ನೀವು ನಿಖರವಾಗಿ ನಿಧಾನವಾಗಿ ಶ್ರದ್ಧೆಯಿಂದ ಏನು ಭಾವನೆ ನಿಮ್ಮಲ್ಲಿ ಅಹಂಕಾರ ಎಲ್ಲ ಬಿಟ್ಟು ನಾನು ನನ್ನ ತೆಗೆದು ಕಳ್ಚಿಕ್ಬಿಟ್ಟು ಬಂದಾಗ ಅದು ನಿಮ್ಮಲ್ಲಿ ಒಂದೊಂದೇ ಸೇರುತ್ತೆ. ಉದಾಹರಣೆಗೆ ಅವರು ರಾಮ್ ಪ್ರಸಾದ್ ಈಶ್ವರ್ ಅವರು ಶಿಷ್ಯ ಗುರು ಅನ್ನೋದಕ್ಕೆ ನಾನು ನೋಡ್ದಂಗೆ, ನಾನು ಕೇಳ್ಪಟ್ಟಂಗೆ ಪ್ರಾಮುಖ್ಯತೆ ಸ್ಥಾನದಲ್ಲಿ ನಿಲ್ತಾರೆ. ಇಲ್ಲಿ ದುಡ್ಡು ಪಣಂ ಮುಂದೆ ಅದುವೇ ಇರಬೇಕಾಗ್ತದೆ. ಕಾರಣ ಏನ್ರಿ ಬರ್ತಾರೆ, ಕೇಳಲ್ಲ, ಶ್ರದ್ಧೆ ಇಲ್ಲ, ಏನೂ ಇಲ್ಲ. ನಾವು ಗಂಟೆ ಕುಂತ್ಕೊಂಡು ಇವ್ರಿಗಿದು ಹೇಳ್ಕೊಂಡೇ ಕುಂತ್ಕೊಳ್ಳೋದು, ಟೈಮ್ ಅಮೂಲ್ಯವಾದದು, ಇದನ್ನ ಸ್ಪೆಂಡ್ ಮಾಡಿಕೊಂಡು ನಾವು ಹಿಂಗೆ ಇರೋಣವಾ ಅಂದ್ರೆ ನಾನು ಹಂಗಿಲ್ಲ. ದುಡ್ಡು ತಗೊಳ್ಳೋದ್ರೊಳಗೆ ತಪ್ಪಿಲ್ಲ. ನಮ್ಮ ಸದ್ಗುರುಗಳು ಹೇಳ್ದಂಗೆ ಅವ್ರ ಕೈಯಿಂದಾನೇ ಹಾಕಿ ಹೇಳ್ಕೊಡ್ತಾ ಇದ್ರೆ ಒಬ್ಬನಿಗೂ ಇಂಟ್ರೆಸ್ಟ್ ಇಲ್ವಂತೆ. ಸಿಗರೇಟ್ ಹೊಡಿಯೋದಂತೆ, ಅಲ್ಲಿ ಹೋಗೋದಂತೆ, ಇಲ್ಲಿ ಬರೋದಂತೆ, ಅಲ್ಟೆ ಹೊಡಿಯೋದಂತೆ, ಮಧ್ಯದಲ್ಲೇ ಎದ್ದೋಡೋಗಿ ಬಿಡೋದಂತೆ. ಅದಕ್ಕೆ ಅವ್ರ ಸದ್ಗುರುಗಳು ಹೇಳ್ತಾರೆ, ಯಾವಾಗ ಫೀಸ್ ಮಾಡ್ದನ ದುಡ್ಡು ಹೋಗುತ್ತಲ್ಲ ಅಂತ ಕಲಿತಾನೆ.
ಹಂಗಾದ್ರೂ ಸ್ವಲ್ಪ ಜನ ಕಲೀಲಿ, ಹಂಗಾದ್ರೂ ತಪ್ಪಿಲ್ಲ. ಅದನ್ನು ಸಂಭಾವನೆ ತಗೊಳ್ಳೋದು ತಪ್ಪಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಹೆಂಗೆ ಅಂದ್ರೆ ಏನೋ ಬೇರೆ ರೀತಿ ಸಪೋರ್ಟ್ ಮಾಡೋರು. ಕೆಂಪಣ್ಣವರಿದ್ರು, ಮೀಸೆ ಕೆಂಪ ಅಂತ, ಅವರಿಗೆ ದಾವಣಗೆರೆ ಹರಿಹರ ಆ ಕಡೆ ಎಲ್ಲ ಅಕ್ಕಿಗಳು ಸಪ್ಲೈ ಮಾಡಿದಾಗ ಒಂದು ವರ್ಷಕ್ಕಾಗೋ ರೇಷನ್ಗಳೇ ಅಲ್ಲಿಂದ ಅವ್ರು ಕಳಿಸ್ಬಿಡೋರು. ಅದರಲ್ಲಿ ಇವ್ರು ಜೀವನ ಮಾಡ್ಕೊಂಡು ಹಂಗೆ ಕೆಲಸ ಏನೋ ಆಗಿದ್ದ ಕೆಲಸಗಳು ಮಾಡ್ಕೊಂಡು ಹೋಗ್ಬಿಡೋರು. ಹಂಗಂತೆಲ್ಲ ಇಲ್ಲಿ ಮಾಡಿ ಅಂತಲ್ಲ, ನನಗಲ್ಲ ಇದು ಇರಬೇಕು ಅನ್ನೋದು ಹೇಳ್ತೀನಿ. ಇಲ್ಲಿ ತಪ್ಪಿಲ್ಲ. ಹೌದು, ಗುರುದಕ್ಷಿಣೆ ಅಂತ ಇದ್ರಲ್ಲಿ ತಪ್ಪಿಲ್ಲ ಅನ್ನೋದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೇನೆ. ಇಲ್ಲಿ ಒಂದು ಅಕ್ಕಿನ ಸಣ್ಣ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಇದರಲ್ಲಿ ನೂರಾರು ತೋರಿಸ್ಬೋದು, ನೂರಾರು ಎಕ್ಸಾಂಪಲ್ಗಳನ್ನ ತೋರಿಸ್ಬೋದು. ಸದ್ಯಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ನ ತೋರಿಸ್ತೀನಿ. ಇದಿದೆ ಕ್ಲಿಪ್ಪು. ಮತ್ತೆ 2 ಉದಾಹರಣೆಗೆ ಕೊಡ್ತೀನಿ. 3 ಸೇರಿ ಕಲಿಯೋರು, ಕಲ್ತಿರೋರು ಅದ್ರ ಬಗ್ಗೆ ಚಿಂತನೆ ಮಾಡಿ ಒಂದು ತಿಳುವಳಿಕೆಗೆ ಬನ್ನಿ. ನೋಡಿ, ಯಾವುದೇ ಅಕ್ಕಿನ ನೀವು ಟೈಟ್ ಆಗಿ ಹಿಡಿಬಾರ್ದು. ಹಿಂಗ್ ನೋಡೋದಾಗ್ಲಿ, ಹಿಂಗ್ ಟೈಟ್ ಆಗಿ ನೋಡೋದಾಗ್ಲಿ, ಕತ್ತು ನಿಸ್ಕೋದಾಗ್ಲಿ, ಅಕ್ಕಿ ನಿಸ್ಕೋದಾಗ್ಲಿ ಮಾಡಬಾರ್ದು. ಮಾಡಿದ್ರೆ ಶೇಕ್ ಲೈನಲ್ಲಿ ಆಗಲ್ಲ. ಶೇಕ್ ಲೈನಲ್ಲಿ ನೀವು ನೋಡೋಕ್ಕಾಗಲ್ಲ. ಐ ಸೈನ್ನಲ್ಲಿ ನೋಡ್ಬೋದು, ಅಥವಾ ಬೇರೆ ಏನಾದ್ರೂ ನೋಡ್ಬೇಕಾಗಿದ್ರೆ ಅದನ್ನ ನೋಡ್ಬೋದು. ನೀವು ಹಿಡಿಬೇಕಾದ್ರೆ ಹಿಡ್ದಿದ್ದೀನಿ, ಹಿಡ್ದಿಲ್ಲ, ಹಿಡ್ದಿರ್ಬೇಕು, ಹಿಡ್ದೇನೇ ಇರ್ಬೇಕು, ಆ ರೀತಿ ಹಿಡಿಬೇಕು. ಅದೆಂಗೆ ಅಂದ್ರೆ ನೋಡಿ ಈ ಬೆರಳುಗಳೆಲ್ಲ ಟಚ್ ಆಗಿದೆ ಅಷ್ಟೇ. ಬೆರಳುಗಳೆಲ್ಲ ಟಚ್ ಆಗಿದೆ. ನಾನು ಈ ಬೆರಳು ತಲೆ ಮೇಲೆ ಹಿಡಿತಾ ಇದ್ದೀನಿ, ಹಿಡ್ದಿರಲ್ಲ. ಈ ಅಕ್ಕಿ ಏನ್ ಮಾಡುತ್ತೆ ನೋಡಿ, ಹಿಡ್ದೇ ಇಲ್ಲ, ಏನ್ ಮಾಡ್ತಾ ಇದೆ ನೋಡಿ, ಕೆಳಕ್ಕೆ ಅಮುಕ್ತಾ ಇದೆ. ಯಾವ ಆಂಗಲ್ ನಲ್ಲಿ ಅದುಮ್ತಾ ಇದೆ ನೋಡಿ. ನೋಡಿ ನೋಡಿ ನೋಡಿ. ಹೌದು, ಅದ್ರ ಅರ್ಥ ಏನಣ್ಣ? ಹಿಡ್ದಿಲ್ಲ, ಪ್ರೆಸ್ ಮಾಡ್ತಾ ಇದೆ ಕೆಳಗಡೆಗೆ. ಹಂಗೆ ಹಿಂಗೆ ಡೈರೆಕ್ಟ್ ಆಗಿ ಪ್ರೆಸ್ ಮಾಡೋದಕ್ಕೂ ಒಂದು ಇದೆ, ಒಂದು ವಿಷಯ ಇದೆ. ಓಕೆ, ಹಿಂಗೆ ಡವ್ ಮಾಡೋದಕ್ಕೂ ಒಂದು ಅಮೂಲ್ಯವಾದ ವಿಷಯ ಇದೆ. ಓಕೆ, ತುಂಬಾ ಇಂಪಾರ್ಟೆನ್ಸ್ ಇದೆ. ಕಾರಣ ಇದೆಯಲ್ಲ, ಇದು ಯಾಕೆ ಹಿಂಗ್ ಮಾಡ್ತಾ ಇದೆ, ಇದು ಯಾಕೆ ಹಿಂಗ್ ಮಾಡ್ತಾ ಇದೆ? ಒಂದು ಕತ್ನ ಮುಂದಕ್ಕೆ ಅಮುಕೋದು, ಒಂದು ಹಿಂದಕ್ಕೆ, ಇದೇ ರೀತಿ ಇನ್ನೂ ಅನೇಕ ರೀತಿ ಇದೆ ಇದನ್ನು ನೋಡೋದು. ಅಕ್ಕಿಗೆ ವ್ಯತ್ಯಾಸ ಪಡುತ್ತೆ. ಅಕ್ಕಿಗೆ ವ್ಯತ್ಯಾಸ ಪಡುತ್ತೆ. ಆ ಅಕ್ಕಿಗೆ ಕೈಗೆ ಬಂದಾಗ ಅದನ್ನೇ ಅದು ಹೇಳ್ಬೇಕಾಗ್ತದೆ. ಈ ಅಕ್ಕಿನಲ್ಲಿ ಪ್ರಾಮುಖ್ಯತೆವಾದ ವಿಷಯ ಹೇಳ್ಬಿಟ್ಟಿದ್ದೀನಿ. ಮಿಕ್ಕಿದೆಲ್ಲ ನಿಮ್ಮ ಎಲ್ಲ ಯೂಟ್ಯೂಬ್ಗಳಲ್ಲಿ ಹೇಳಿರ್ತಾರೆ, ಅದು ಇದು ಇವೆಲ್ಲ ಬಾಳದೇ ಇರೋ ವಿಷಯ. ಅದನ್ನ ಹೇಳಿದ್ದೀನಿ, ಹೇಳ್ತಾ ಇದ್ದೀನಿ. ಇದನ್ನ ಡಿಫ್ರೆನ್ಸಿಯೇಷನ್ ನೋಡಿ. ಇದೊಂದು ಅಣ್ಣ, ಇನ್ನೊಂದು ಪ್ರಶ್ನೆ. ಈಗ ಶಿಷ್ಯ ಗುರುವಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಇದು ತುಂಬಾ ಒಳ್ಳೆ ಪ್ರಶ್ನೆನೆ. ಓಕೆ, ಇಲ್ಲಿ ಶಿಷ್ಯನಾದವನು ಏನ್ನ ಕಲಿಯಕ್ ಹೋಗಿದ್ದಾನೆ ಅದನ್ನ ಎದುರು ನೋಡ್ಬೇಕಾ? ಇಲ್ಲ. ಡೌನ್ ಕಲಿಯಕ್ ಬಂದವನು ಅದನ್ನ ನೋಡ್ಬೇಕಾ ಗುರು ಹತ್ರ? ಇಲ್ಲ. ಮತ್ತೆ ಹಂಗ್ ನೋಡ್ಬಾರ್ದು.
ಕಾರಣ ಏನಂದ್ರೆ ಈ ಮುಗ್ಧತೆ ವಯಸ್ಸವರು ಏನು ಹೇಳಿದೆಲ್ಲ ಕಲ್ತ್ಕೊಂಡು ಹೋಗ್ಬಿಡ್ತಾರೆ. ಈ 10 ವಯಸ್ಸು, 12 ವಯಸ್ಸು, 15 ವಯಸ್ಸು, 30 ವಯಸ್ಸು, 40 ವಯಸ್ಸು, 50 ವಯಸ್ಸು ಇರುತ್ತೆ. ಅವ್ರಿಗೆಲ್ಲ ಏನೇ ಬ್ರೈನಿಗೆ ಎಕ್ಕಿಸ್ತ್ರೂ ಎಕ್ಕಲ್ಲ ಅಂತದೆ. ನನ್ನಂಗೆ ನಾನು ಒಂದು ಟೈಮಲ್ಲಿ ನಮ್ಮ ಗುರುಗಳು ಹೇಳ್ಕೊಟ್ಟಾಗ ಒಂದೋ ಎರಡೋ ಗೊತ್ತು. ಅವರು ರಂಗಪ್ಪ ಅವ್ರ ದಾವಡಿಯಲ್ಲಿ ನನಗೆ ಟೆಸ್ಟಿಗೆ ಬಿಡೋರು. ಅದು ಒಳ್ಳೆ ಗೋದ, 250 ಅಕ್ಕಿ ಇರೋದು, 5 ಅಕ್ಕಿ ಹಿಡಿಯೋನವರು, 3 ನಿಮಿಷ ನೋಡು ಅನ್ನೋರು. ನಾನೆಲ್ಲ ಏನೋ ನೋಡ್ದಂಗೆ ನೋಡ್ಬಿಟ್ಟು ಏನೋ ರೀಲ್ ಬಿಡೋದು, ಬಾಯಿಗೆ ಬಂದಂಗೆ ರೀಲ್ ಬಿಡೋದು. ಆವಾಗ ಹಂಗಲ್ಲ, ತಪ್ಪಿದೆ, ನೀನು ಇದನ್ನ ನೋಡಿ ತಪ್ಪು, ಇದನ್ನ ನೋಡಿ ತಪ್ಪು, ಇದನ್ನ ನೋಡಿ ತಪ್ಪು ಅಂತ ಉದಾಹರಣೆ ಕೊಡೋರು, ಹೇಳೋರು. ಅಲ್ಲಿಗೆ ಈ ಥರ ಹಲವಾರು ಕ್ಯಾಟಗರಿ ಇರ್ತದೆ. ಒಬ್ಬನಿಗೆ ಬೇಗನೆ ಎಕ್ಕಲ್ಲ, ಒಬ್ಬನಿಗೆ ಬೇಗನೆ ಎಕ್ತದೆ. ಉದಾಹರಣೆಗೆ ಹೇಳೋದಾದ್ರೆ ನಮ್ಮ ಶಶಿ ಅಂತ ತಾವರೆಕೆರೆಯಲ್ಲಿ ಇದ್ದಾನೆ. ಅದು ದೊಡ್ಡ ಕತೆ, ಅವನ್ನ ನೋಡ್ಬೇಕಂದ್ರೆ ದೊಡ್ಡ ಕತೆ ಆಗೋಗಿತ್ತು. ಇವಾಗ ಅವನ್ ನನ್ನನ್ನು ನೋಡ್ತಾನೆ, ಅದು ದೊಡ್ಡ ಕತೆ, ಅದೊಂದು ಎಪಿಸೋಡ್ ಆಗ್ತದೆ. ಎಷ್ಟೋ ಹುಡುಗರಿದ್ದಾರೆ ಇಲ್ಲಿ. ಆ ಜಿಪ್ಪಿ ಅನ್ನೋದನ್ನ ಹೇಳ್ಕೊಟ್ಟಿದ್ದಷ್ಟೇ. ಒಂದು ಅಕ್ಕಿ ಕೈ ಕೊಟ್ಟಿದ ತಕ್ಷಣ ಕರೆಕ್ಟಾಗಿ ಕಂಡಿಡ್ದು 95% ಹೇಳ್ಬಿಟ್ಟ. ಇದೇ ಅಣ್ಣ ಹಿಂಗೆ ಮಾಡ್ತೈತಣ್ಣ ಇದು, ಅಣ್ಣ ಇದಣ್ಣ ಇದು ಅಂತ ಹೇಳ್ಬಿಟ್ಟ. ಅಲ್ಲಿ ಅವನಿಗೆ ಅರ್ಥ ಆಯ್ತು. ಇನ್ನು ಅರ್ಥ ಆಗದೆ ಇರೋರಿಗೆ ಹೇಳ್ಬಿಟ್ರು ಅಂತ ತಲೆ ಕರ್ಕೊತಾರೆ. ಅವಾಗ ಇಲ್ಲಿ ಶಿಷ್ಯ ಆದವನು ಗುರು ಹತ್ರ ಏನ್ ಎದುರು ನೋಡ್ಬೇಕಂದ್ರು, ಗುರು ಕೃಪೆ, ಗುರು ಆಶೀರ್ವಾದ. ಗುರು ಕೃಪೆ ಎದ್ದು ಬಿಟ್ರೆ ಏನ್ ಮಾಡ್ತಾನೆ ಗುರು? ಲೇ ಸ್ಪೂನ್ ನಲ್ಲಿ ತಿನ್ನಿಸ್ತಾನೆ. ಎಂತಲ್ಲಪ್ಪ ಏನೋ ನೀನು ಊಟ ಮಾಡಿಲ್ಲಪ್ಪ, ತಿನ್ನಪ್ಪ ಅಂತ ಅಕ್ಕಿ ಹಿಡ್ದಿ ಯಾರು ಇಲ್ದೆ ಅವಾಗ ತೋರಿಸ್ತಾನೆ ನಿನಗೆ. ಸ್ವಲ್ಪ ನೋಡ್ಕೋ, ಇದನ್ನ ಸ್ವಲ್ಪ ನೋಡ್ಕೋ. ಅಲ್ಲಿಗೆ ನೀನು ಕೃಪೆಗೆ ಪಾತ್ರನಾಗೋಗ್ಬಿಟ್ರೆ ನಿನಗೆ ಹೆಂಗಾದ್ರೂ ತಿನ್ನಿಸ್ತಾರೆ, ಹೆಂಗಾದ್ರೂ ನಿನಗೆ ಸೇರಿಸ್ಬಿಡ್ತಾರೆ. ಅದನ್ನ ನೀನು ಎದುರು ನೋಡ್ಬೇಕು. ಒಂದು ಶಿಷ್ಯ ಆದವನು ಗುರು ಹತ್ರ ವಿದ್ಯೆ ಅಲ್ಲ, ಅವ್ರ ಕೃಪೆ ಇದ್ಬಿಟ್ರೆ ಸಾಕು ಅಂದ್ರೆ ಸಾಕು. ಇಲ್ಲಿ ನಾನು ಅನ್ನೋದನ್ನ ತೆಗೆದಾಕ್ಬಿಟ್ಟು ನೀನು ಅಂದ್ಬಿಟ್ರೆ ಸಾಕು, ಒಳಗಡೆ ಎಂಟ್ರಿ ಆಗೋಗ್ಬಿಡ್ತದೆ. ಅವಾಗ ಇಲ್ಲಿ ಪ್ರಯತ್ನ ಅನ್ನೋದು ತುಂಬಾ ಪ್ರಾಮುಖ್ಯತೆಯಾಗಿದೆ. ಪ್ರಯತ್ನ ಹೆಂಗಿರ್ಬೇಕು ಅಂದ್ರೆ, ವಿಪರೀತ ಪ್ರಯತ್ನ ಇದ್ರೆ ತಂತಾನೇ ನಿಮ್ಮಲ್ಲಿ ಬಂದು ಸೇರ್ತದೆ. ಯಾವ ದಿಕ್ಕಿನಲ್ಲಿ ಪ್ರಯತ್ನ ಪಡ್ತೀರೋ ಆ ವಿಷಯ ಬಂದು ನಿಮ್ಮಲ್ಲಿ ಸೇರ್ತದೆ. ನಮ್ಮ ತಮಿಳಿನಲ್ಲಿ ಹೇಳ್ತಾರೆ, ದೇವರು ಪ್ರಯತ್ನ ಪಡುವವನಿಗೆ ಅವನೇ ಪಂಚೆ ಕಟ್ಕೊಂಡು ಬಂದು ಬೇರೆ ರೂಪದಲ್ಲಿ ನಿನಗೆ ಸಹಾಯಕರ್ತನಾಗಿರ್ತಾನೆ ಅಂತಾರೆ. ಅಲ್ಲಿಗೆ ಇಲ್ಲಿ ಪ್ರಯತ್ನ ಅನ್ನೋದು ತುಂಬಾ ಮುಖ್ಯ. ನಾನು ಎಲ್ಲಿ ಬೇಲೂರು ಎಲ್ಲಿ ಈಗಲೂ ಗುರುಗಳನ್ನ ಹುಡುಕ್ತಾ ಇದ್ದೀನಿ. ಈ ಮಾಧ್ಯಮ ಮುಖಾಂತರ ಹೇಳೋದಾದ್ರೆ ನನಗೆ ಗುರುಗಳು ಯಾರಿದ್ರೂ ಸರಿ, ನಾನು ಕಲಿಯೋದಕ್ಕೆ ಈ ವಯಸ್ಸಲ್ಲೂ ತಯಾರಾಗಿದ್ದೀನಿ. ಈ ಮಾಧ್ಯಮದ ಮುಖಾಂತರ ಯಾರಾದ್ರೂ ಇದ್ರೆ ನನಗೆ ಇಂಟ್ರೊಡ್ಯೂಸ್ ಮಾಡಿ, ನೀವೇ ಓಪನ್ ಆಗಿ ಹೇಳಿ, ಅಣ್ಣ ನೀನು ಸ್ವಲ್ಪ ಬಂದು ಕಲ್ತ್ಕೊಂಡು ಹೋಗೋಣ ಅಂತ ಹೇಳಿ ಬರ್ತೀನಿ, ಕಲ್ತ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಉದಾಹರಣೆ ನಾನು ಹೇಳೋದಾದ್ರೆ ಪ್ರಯತ್ನ ಏನು ಅಂದ್ರೆ, ಒಂದು ಏರ್ ಕಂಡೀಷನ್ ರೂಮಲ್ಲಿ ಒಂದು ಬಟರ್ಫ್ಲೈ ಎದ್ದಿ ಕುಂತ್ಕೊಂತೈತೆ, 106 ಸತಿ ಕುಂತ್ಕೊಂತೈತೆ. ಇಲ್ಲಿ 40 ಸ್ಟೂಡೆಂಟ್ ಇದ್ದಾರೆ, ಎಲ್ಲ ಗ್ಲಾಸ್ ಹಾಕಿದೆ ವಿಂಡೋಗಳಿಗೆ. ಆ 40 ಸ್ಟೂಡೆಂಟ್ಗಳಿಗೆ ಆ ಚಿಟ್ಟೆ ಎದ್ದಿ ಕುಂತ್ಕೊಳ್ತಾ ಇದೆಯಲ್ಲ, ಆ ಕಿಟಕಿ ತೆಗೆದು ಬಿಡೋಣ ಅನ್ನೋ ಒಂದು ಭಾವನೆ ಇಲ್ಲ. ಅವಾಗ ಒಬ್ಬ ಓತಾನೆ, ಕಿಟಕಿ ತೆಗಿತಾನೆ, ಈ ಚಿಟ್ಟೆ ಹಾರೋಯ್ತು. ಇವಾಗ ಇಲ್ಲಿ
ನನ್ನಿಂದಾನೇ ಚಿಟ್ಟೆ ಆರೋಯ್ತಾ? ಇಲ್ಲ, ಚಿಟ್ಟೆ ಹೇಳ್ತದೆ ನಾನು ನನ್ನ ಪ್ರಯತ್ನದಿಂದ ಆರೋದೆ. ಯಾವುದು ಸರಿ? ಯಾವ್ದು ಸರಿ ಇರ್ಬೋದು ಹೇಳಿ? ಚಿಟ್ಟೆ ಪ್ರಯತ್ನದಿಂದ ಆರೋಯ್ತಾ? ಇಬ್ರದು ಈಕ್ವಲ್ ಆಗಿದೆ ಅಲ್ಲ ನನಗೆ. ಹಂಗಿಲ್ಲ. ಚಿಟ್ಟೆ ಪ್ರಯತ್ನನೇ ಪಡ್ಲಿಲ್ಲ ಅಂತ ಇಟ್ಕೊಳ್ಳಿ, ನೀವೆಲ್ಲ ನೋಡ್ತಾ ಇದ್ರಿ, ಅಲ್ಲಿ ನೀವೆಲ್ಲಿ ಕಳ್ದೋದ್ರಿ ಅಲ್ವಾ? ಅವನು ಪ್ರಯತ್ನ ಪಟ್ಟಿದ್ದಕ್ಕೆ ಭಗವಂತ ನಿನ್ನ ರೂಪವಾಗಿ ನಿನ್ ಕಡೆಯಿಂದ ಹೋಗಿ ಕೆಲಸ ಮಾಡ್ದ, ಹೋಗಿ ತೆಗಿಯೋ ಅಂತ. ಅದೇ ಇಲ್ಲಿ ಹೇಳೋ ತಮಿಳಿನಲ್ಲಿ ಪಂಚೆ ಕಟ್ಕೊಂಡ್ಬಂದ್ ಕೆಲಸ ಮಾಡ್ತಾರಂದ್ರೆ ಮಾರು ವೇಷದಲ್ಲಿ ಬೇರೆ ಬೇರೆ ರೂಪದಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಿಮ್ಮ ಪ್ರಯತ್ನ ಆ ಪ್ರಯತ್ನದ ದಿಕ್ಕಿನಲ್ಲೇ ಇರಬೇಕು. ಯಾರುವೇ ಗುರುಗಳನ್ನ ಯಾವುದೋ ಒಂದು ಕಾರಣಕ್ಕೆ ಕಟ್ಟಾಗಿರ್ಬೋದು, ಕಾರಣಾಂತರವಾಗಿ ಕಟ್ಟಾಗಿರ್ಬೋದು, ಬೈದಿರ್ಬೋದು, ಏನೋ ಆಗಿರ್ಬೋದು. ಈಶ್ವರ ರಾಮಪ್ರಸಾದ್ ಅವ್ರು ಹೆಂಗಿದ್ದಾರೆ? 8 ಸತಿ ಜಗಳ ಮಾಡ್ಕೊಂಡು ಹೋಗಿರ್ಬೋದು. ರಾಮಪ್ರಸಾದ್ ಅವರು ಸ್ವಲ್ಪ ಕೋಪಿಸ್ಟ್ರು, ಸ್ವಲ್ಪ ಕೋಪ ಜಾಸ್ತಿ, ಈಗ ಕಮ್ಮಿ ಆಗಿದೆ. 8 ಸತಿ ಜಗಳ ಮಾಡ್ಕೊಂಡು ಹೋದ್ರು ಶಿಷ್ಯ ಆದವನು ಬಿಡೋದಿಲ್ಲ. ಹೋಗಿ ಹೋಗಿ 2 ದಿನ ಬಿಟ್ಕೊಂಡು ಹೋಗಿ ಮಾತಾಡಿ ಅವ್ರನ್ನ ಕರ್ಕೊಂಬಂದ್ವಿ. ಅದು ಬಾಂಧವ್ಯತೆ ಇರಬೇಕು. ನೀವು ಪರಿಪೂರ್ಣ ಆಗ್ಬೇಕು ಅಂದ್ರೆ, ನೀವು ಕಲಿಬೇಕು ಅನ್ನೋದಾದ್ರೆ ನಿಮ್ಮಲ್ಲಿ ಆ ಗುಣ ಇರಬೇಕು. ಯಾವುದೋ ಒಂದು ವಿಧದಲ್ಲಿ ಫೋನ್ನಲ್ಲೋ ಏನೋ ಒಂದು ಲಿಂಕ್ನಲ್ಲೋ ನೀವು ಇಟ್ಕೋಬೇಕು. ಇಲ್ಲ ಅಂದ್ರೆ ಉಣ್ಣಬ್ಬ ಬಂದು ಮೇಲೆ ಕುಂತಿರ್ತಾನೆ ನಿನ್ನ ಹತ್ರಕ್ಕೆ, ಅವಾಗ ನೀನ್ ಗಣನಕ್ಕೆ ಬರಲ್ಲ. ನೀನ್ ತಿರ್ಗಾ ಬಂದ್ರೆ ಹಿಂಗ್ ನೋಡ್ತಾರೆ, ಯಾರಪ್ಪ ನೀನು ಅಂತ ನೋಡ್ತಾರೆ. ಯಾಕಂದ್ರೆ ಮೇಲ್ಗಡೆ ವರ್ಗದಲ್ಲ ಸ್ಪೂನ್ ಫೀಡಿಂಗ್ ಬರೋನು ಆಗವನೇ, ಕೃಪೆ ಇರೋನು. ಆದ್ರಿಂದ ಇಲ್ಲಿ ಕೃಪೆಗೆ ಪಾತ್ರರಾಗಿರ್ಬೇಕು. ಚಿಕ್ಕ ವಯಸ್ಸಿದ್ರೆ ಅವ್ರು ತಾನೇ ಕಲ್ತ್ಕೊಂಡು ಹೋಗ್ತಾರೆ. ಅವ್ರವ್ರ ಅನುಸಾರವಾಗಿ ಅವ್ರಿಗೆ ಎಷ್ಟು ಬುದ್ಧಿ ಇದೆಯೋ ಹಂಗೆ ಕಲ್ತ್ಕೊಂಡು ಹೋಗ್ತಾರೆ. ಈ ಪಾವಳಕ್ಕಿನಲ್ಲಿ ಏನಾಗಿದೆ, 10 ವಯಸ್ಸು, 15 ವಯಸ್ಸು, 20 ವಯಸ್ಸು, 30 ವಯಸ್ಸು, ಏನೇನೋ ಏಜ್ಗಳಿದೆ. ಇಲ್ಲಿ ಕಲಿಯೋಕ್ಕಾಗಲ್ಲ, ಕಷ್ಟವಾಗುತ್ತೆ, ನಿಖರವಾಗುತ್ತೆ. ಈ ಕಷ್ಟವಾದ ವಿಷಯಗಳಿವು. ಅವಾಗ ಏನಾಗುತ್ತೆ, ಕಷ್ಟ ಆದಾಗ ಹೆಂಗೆ ಕಲಿತಾರೆ? ತಲೆ ಕೆಟ್ಟೋಗ್ತದೆ ಅವ್ರಿಗೆ. ಅವಾಗ ಅಲ್ಲಿ ಸ್ಪೂನ್ ಸ್ಪೀಡಿಂಗ್ ಅನ್ನೋದು ಗುರು ಇರಬೇಕು. ಕೃಪೆ ಇದ್ರೆ ಅವನ್ ಸ್ಪೂನಲ್ಲಿ ತಿನ್ಸಕ್ ಶುರು ಮಾಡ್ಬಿಡ್ತಾನೆ. ಆದ್ರಿಂದ ಕೃಪೆ ಮುಖ್ಯವಾಗಿರ್ಬೇಕು. ಕೃಪೆನೇ ಎದುರು ನೋಡ್ಬೇಕೇ ವಿನ ವಿದ್ಯೆ ಆಗಿದ್ದೆ ಅಲ್ಲ ಆಮೇಲೆ ಅವರೇ ತೆಗೆದು ನಿನಗೆ ಬರ್ಲಿಲ್ವಾ ಎಕ್ಲಿಲ್ವಾ ಸ್ಪೂನ್ನಲ್ಲಿ ಎಕ್ಸ್ತಾರೆ. ನಿಮ್ಗನ್ನ ಇಷ್ಟ ಆಗೋಗ್ಬಿಡ್ತು, ಹೃದಯದಲ್ಲಿ ಇಟ್ಕೊಂಡ್ಬಿಟ್ರೆ ತಾರಾಗಿ ಎಕ್ತದೆ. ನೀವು ಮತ್ತೊಂದು ದಿನ ನೀವು ಗುರುವಾಗಿ ಪರಿವರ್ತನೆ ಆಗಬೇಕಾದ್ರೆ ನಿಮ್ಮ ಹೃದಯದೊಳಗಡೆ ಆ ಗುರು ಬಂದು ನಿಂತಿದ್ರೇನೆ ನೀವು ಗುರು ಆಗ್ಲಿಕ್ಕೆ ಸಾಧ್ಯ. ಆ ಗುರು ಅಲ್ಲಿಲ್ಲ ಅಂದ್ರೆ ನೀವು ಗುರು ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಗುರುಗಳು ಅವ್ರು ಯಾರೇ ಆಗಿರ್ಲಿ, ಎ ಆಗಿರ್ಲಿ, ಬಿ ಆಗ್ಲಿ, ಸಿ ಆಗ್ಲಿ, ಯಾವ ತರ ರೀತಿ ಆದ್ರೂ ಅವರು ನಿಮ್ಮ ಹೃದಯದಲ್ಲಿ ಇರ್ಬೇಕು. ನಿಮ್ಮ ಹೃದಯದಲ್ಲಿಂದ ಮಾತಾಡ್ಬೇಕು. ಆವಾಗ ನೀವು ಅವರು ಒಂದಾಗೋಗ್ಬಿಡ್ತೀರ. ಆವಾಗ ನೀವು ಪರಿಪೂರ್ಣಕ್ಕೆ ಒಂದು ಹಂತಕ್ಕೆ ಬಂದು ನೀವು ಇನ್ನೊಬ್ಬರಿಗೆ ಹೇಳ್ಕೊಡಂಗೆ ಆಗ್ತೀರ. ಇಲ್ಲ ಅಂದ್ರೆ ಹೇಳ್ಕೊಡಕ್ಕಾಗಲ್ಲ. ಇದೇನೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೋದು ಅಂತ ತಿಳಿತೀನಿ. ಗುರು ಶಿಷ್ಯ ಯಾವ ತರ ಇರ್ಬೇಕು ಅನ್ನೋದು ನನ್ಗೊಂದು ಕ್ವಶನ್ ಆಗಿತ್ತು. ನಿಮ್ಮ ಹತ್ರ ಇಲ್ಲ ಆನ್ಸರ್ ತಗೊಂಡೆ. ಈ ತರ ಅನೇಕ ಉದಾಹರಣೆಗಳಿದೆ ಬೇರೆ ಬೇರೆಯವ್ರದ್ದು. ಸ್ಪೆಷಲ್ ಅಂದ್ರೆ ರಾಮಪ್ರಸಾದ್ ಅವರು ಆ ಕೋಪ ಇದ್ದೂ ಅವ್ರನ್ನ ಅವನ ಶಿಷ್ಯ ಆದವರು ಈಶ್ವರ್ ಅವರು ಹೊಂದಿಕೊಂಡು ಹೋಗ್ತಾರೆ ಅಂದ್ರೆ ಅದು ತುಂಬಾ ಕಷ್ಟವಾದ ವಿಷಯ. ಇಬ್ರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಇರಬೇಕು. ಬೇರೆ ಒಂದು ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿರೋನೆ. ಹೌದು, ಇವ್ನು ಹೋಗ್ತಾ ಇಲ್ವೇ? ಅವರು ಎಷ್ಟು ಅಮೂಲ್ಯವಾಗಿದೆ, ಎಷ್ಟು ಲಾಯ್ಕ್ ಇದೆ. ಗುರು ಶಿಷ್ಯಕ್ಕೆ ಎಷ್ಟು ಬಾಂಧವ್ಯ ಇದೆ. ಅವ್ರು ನೋಡಿ ನಾವು ಕಲಿಯೋದಿದೆ. ಹಂಗೆ ಇವಾಗ ಯಾಂಡ್ಲಿಂಗ್ ಸರಿಯಾಗಿ ಮಾಡೋದಿಲ್ಲ ಅಂತ ಯಾಂಡ್ಲಿಂಗ್ ಮಾಡ್ದೆ ಹೋದ್ರೆ ಅಕ್ಕಿ ನೋಡಕ್ ಬರಲ್ಲ ರೀ. ಮೇನ್ ಹ್ಯಾಂಡ್ಲಿಂಗ್ ಯಾಂಡ್ಲಿಂಗ್ ತುಂಬಾ ಮುಖ್ಯ.
ಆಮೇಲೆ ವಿಷಯಗಳು ನೀವು ತಿಳ್ಕೋಬೇಕು. ಗುರು ಇಲ್ಲದೆ ವಿಷಯ ಬರಲ್ಲ. ಹೌದು. ಇವಾಗ ನಮ್ಗೆ 3 ತಲಾಂತರ ಇದೆ. ಇದು 3 ತಲಾಂತರದಿಂದ ಕೆಲವು ವಿಷಯಗಳು ಎಲ್ಲ ಕಲೆಕ್ಟ್ ಆಗಿ ಇಲ್ಲಿ ಬರುತ್ತೆ. ಇಲ್ಲಿ ಗುರುವೇ ಇಲ್ಲದೆ ಕಲಿಯಕ್ಕಾಗಲ್ವಾ ಅನ್ನೋ ಒಂದು ಪ್ರಶ್ನೆನೂ ಬರ್ಬೋದು. ಬರುತ್ತೆ, ಒಂದು ಹಂತದಲ್ಲಿ ಬರುತ್ತೆ. ಈ ನಾನು ಅನ್ನೋದನ್ನ ತೆಗೆದಾಕ್ಬಿಡ್ಬೇಕು. ಸದ್ಗುಣಗಳನ್ನ ಒಳ ಮುಖಾಂತರವಾಗಿ ತಗೊಳ್ಳೋದಕ್ಕೆ ಶುರು ಮಾಡಿಬಿಡ್ಬೇಕು. ನಿಮ್ಮಲ್ಲಿ ನಾನು ಅಂತ ತೆಗೆದಾಕ್ಬಿಟ್ಟು ಸದ್ಗುಣಗಳನ್ನ ಯಾವಾಗ ಒಳಗಡೆ ಸೇರಿಸ್ತೀರೋ ಅದು ಯಾವ್ಯಾವ ರೀತಿಯಲ್ಲಿ ಹೆಂಗೆ ಯಾವ್ದಾವ್ದೋ ರೀತಿಯಲ್ಲಿ ದೇವರು ಅದೇ ಹೇಳಲ್ಲ, ಆ ರೀತಿ ಎಲ್ಲ ಬಂದು ನಿಮ್ಮನ್ನು ಸೇರ್ತದೆ. ಸಸ್ಪೆನ್ಸ್ ಆಗಿ ಸೇರುತ್ತೆ. ಅದು ಸ್ವಲ್ಪ ಕಷ್ಟಕರವಾದ ವಿಷಯ, ಒಟ್ಟಲ್ಲಿ ಸೇರುತ್ತೆ, ಆಗುತ್ತೆ. ಟೈಮ್ ಬೇಕಾಗುತ್ತೆ. ಇಲ್ಲಿ ಟೈಮ್ ಕಡಿಮೆ ಅವಧಿಯಲ್ಲಿ ಕಲಿಬೇಕಂದ್ರೆ ಗುರು ಇರಬೇಕು. ಗುರುನೇ ಇಲ್ಲ ಅಂದಾಗ ನಿಮ್ಮ ಸದ್ಗುಣಗಳ ಒಳಗಡೆ ಇರಬೇಕು. ಆಮೇಲೆ ಪೇಷನ್ಸ್ ಅನ್ನೋದು ಇರಬೇಕು. ಸದ್ಗುಣದಲ್ಲಿ ಇದೆಲ್ಲ ಸೇರ್ಬಿಟ್ಟಿರ್ತದೆ. ಅದಿದ್ದು ಬಿಟ್ರೆ ಅವಾಗ ಏನಾಗ್ತದೆ, ಎಲ್ಲೆಲ್ಲಿಂದನೂ ಸಪೋರ್ಟ್ ಆಗ್ತದೆ. ಒಂದು ಮಾಧ್ಯಮದಿಂದ ಬರ್ಬೋದು. ಒಂದು ಯಾವುದೋ ಒಂದು ಪ್ರಶ್ನೆಗೆ ನಾನು 40 ವರ್ಷ ಎಕ್ಸ್ಪೀರಿಯನ್ಸ್ ಸಿವಿಲ್ ಅಲ್ಲಿ ಒಂದು ಆನ್ಸರೇ ಕರೆಕ್ಟ್ ಅಂತಿದ್ದೆ. ಏನ್ ಮಾಡೋಣ, ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತಿದ್ದಾಗ ಹೋಗಿ ನಿಂತ್ಕೊಂಡಿದ್ದೆ ಬಿಲ್ಡಿಂಗ್ ಹತ್ರ ಬೆಳಗ್ಗೆ. ನನಗೆ 2 ದಿನದಲ್ಲಿ ಆನ್ಸರ್ ಸಿಕ್ಬಿಡುತ್ತೆ. ಆ ಮೂಡ್ನಲ್ಲಿ ಇದ್ದಾಗಲ್ಲ ಯಾವುದೋ ರೀತಿಯಲ್ಲಿ ಭಗವಂತ ನನಗೆ ಬಂದು ಕೈ ಜೋಡಿಸ್ತಾರೆ. ಅದು ನಾನು ಕಂಡ್ಕೊಂಡಿದ್ದೀನಿ. ಒಬ್ಬ ಎದುರುಗಡೆ ಆ ಕಡೆ ಡೌನ್ ನಲ್ಲಿ ಇದ್ದವನು, ನಾನು ಬಿಲ್ಡಿಂಗ್ ಕಟ್ತಾ ಇದ್ದೀನಿ, ಬಿಲ್ಡಿಂಗ್ ಸಂಬಂಧಪಟ್ಟ ವಿಷಯ, ಅವನ್ನ ರೂಫ್ ಹಾಕೋದು ಯಾವ ತರ, ಮ್ಯಾನ್ಯುಯಲ್ ಕರೆಕ್ಟಾ ಮಿಷನರಿ ಕರೆಕ್ಟಾ ಅನ್ನೋದು. ನಾನು ಮ್ಯಾನ್ಯುಯಲ್ ಮಾಡಿದ್ರೆ ಸ್ವಲ್ಪ ದುಡ್ಡು ಉಳಿಯುತ್ತೆ ಹಂಗೆ ಹಿಂಗೆ ಅಂತಿದ್ದೆ. ಅವಾಗ ಅವನು ಕರೆಕ್ಟಾಗಿ ಬಂದ. ಏನ್ ಸುಸ್ತಾ ಉಂಡಾವ ಅಂದ. ಏನ್ ಲೇದು, ಹಿಂಗೆ ರೂಪ್ ಹಿಂಗೆ ಹಾಕ್ಬೇಕು ಅಂತಿದ್ದೀನಿ, ಹಿಂಗೆ ಏನ್ ಮಾಡೋಣ ಅಂತಿದ್ದೀನಿ. ನೀನ್ ಮ್ಯಾನ್ಯಲ್ ಗೇನೆಲ್ಲ ಹಾಕ್ಬೇಡಪ್ಪ, ನಾನು ಹಾಕಿದ್ದೀನಿ, ಭಾರಿ ಹೇಳ್ತಿಂತ, ಸಾಯಂಕಾಲದವ್ರಿಗೆ ಸಾಯಿಸ್ತಾರೆ ನಮ್ಮನ್ನ, ಜಲ್ದಿ ತಪ್ಪಾಕ್ತಾರೆ, ಮಾಡಿ ತಪ್ಪಾಕ್ತಾರೆ, ಎಲ್ಲ ನಾವು ನಿಡ್ಕೊಂಡು ನೋಡ್ಬೇಕು. ಲೆಕ್ಕ ನೋಡು, ಜಲ್ದಿ ಇಷ್ಟಾಯ್ತು, ಮಾಡಿ ಇಷ್ಟಾಯ್ತು, ದುಡ್ಡು ಇಷ್ಟಾಯ್ತು, ಇಷ್ಟಾಯ್ತು, ಅದಕ್ಕೆ ನಿನ್ನ ಮಿಸ್ಟರ್ನ ತಂದು ಹಾಕ್ಬಿಟ್ರೆ ಸಲ್, ಅಲ್ಲಿಗೆ ರೆಡಿಮೇಡ್ ಬಂದು ಬಿದ್ಬಿಡುತ್ತೆ ಅಂತ. ಅಲ್ಲಿಗೆ ದೇವ್ರ ತರ ಬರ್ತಾನೆ ಅವನು. ನಮ್ಗೆ ಗೊತ್ತಿಲ್ಲ, ಯಾವುದೋ ಒಂದು ರೂಪದಲ್ಲಿ ಇನ್ನಾಗ್ತದೆ, ನಿಮ್ಮಲ್ಲಿ ಬಂದು ಸೇರುತ್ತೆ. ಒಂದು ಉದಾಹರಣೆಗೆ ಇಂಥದ್ದು ಲೆಬೋರಿಯಸ್ ಆಗ್ತದೆ, ಇದು ವಿಪರೀತ ಹೇಳ್ಬೋದು. ಇದೊಂದು ಉದಾಹರಣೆ ನಾನು ಹೇಳ್ತೀನಿ. ಓಕೆ.